ಅಭಿಮಾನಕ್ಕೆ ಗಡಿಯಿಲ್ಲ, ಮತಭೇದವಿಲ್ಲ. ಕರ್ನಾಟಕದ ಕನಕಪುರವೆಲ್ಲೋ, ಮಲೆನಾಡಿನ ಸಾಗರವೆಲ್ಲೋ ಎನ್ನುವಂತೆ ಡಿಕೆ ಶಿವಕುಮಾರ್ ಅವರ ಹುಚ್ಚು ಅಭಿಮಾನಿಯೊಬ್ಬರಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ನಗರದಲ್ಲಿರುವ ನಾಗರಾಜ್ ಗುಡ್ಡೆಮನೆ ಮೂಲತಃ ತಾಳಗುಪ್ಪದ ಗುಡ್ಡೆಮನೆಯವರು. ಇವರ ತಾತ ಮುತ್ತಾತನ ಕಾಲದಿಂದಲೂ ಎಲ್ಲರೂ ಅಪ್ಪಟ ಕಾಂಗ್ರೆಸ್ ಅಭಿಮಾನಿಗಳು. ಈಗ ನಾಗರಾಜ್ ಕೂಡ ಕಾಂಗ್ರೆಸ್ ಅಭಿಮಾನಿ. ಡಿಕೆ ಶಿವಕುಮಾರ್ ಅವರ ಹುಚ್ಚು ಅಭಿಮಾನಿ. ಎಷ್ಟರ ಮಟ್ಟಿಗೆ ಎಂದರೆ ಅವರ ಎರಡು ಕೈಗಳ ಮೇಲೆ ನೆಚ್ಚಿನ ನಾಯಕನ ಹಚ್ಚೆಯನ್ನು ಹಾಕಿಸಿಕೊಂಡಿದ್ದಾರೆ. ನಮಸ್ತೆ ಸರ್, ನನ್ನ ಹೆಸರು ಪಲ್ಲವಿ ಅಂತ, ಸಾಗರದಿಂದ. ಸಾಗರದ ನಾಗರಾಜ್ ಗುಡ್ಡೆ ಮನೆಯವರು ನಮ್ಮ ಗಂಡ ಆಗ್ಬೇಕು. ಅವ್ರು ತುಂಬಾ ಡಿ.ಕೆ. ಶಿವಕುಮಾರ್ ಅಭಿಮಾನಿ. ಅವರಿಗೆ ಸಿಎಂ ಆಗ್ಬೇಕು ಅಂತ 3 ವರ್ಷದಿಂದ ನಮ್ಮನೆ ತುಂಬಾ ಆಸೆ ಪಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗಿ ಪ್ರತಿದಿನ ಕೇಳೋರು. ಗುರುವಾರ ವರದಳ್ಳಿ ಮಠ ಇದೆ, ಇಲ್ಲಿ ಹೋಗಿ ತುಂಬಾ ಪ್ರಾರ್ಥನೆ ಮಾಡೋರು, ಶಿವಕುಮಾರ್ ಅವರು ಆಗ್ಬೇಕು, ಸಿಎಂ ಆಗ್ಬೇಕು ಅಂತ. ಅದಕ್ಕೋಸ್ಕರ ಅವರು ಅಚ್ಚೆ ಹಾಕ್ಸ್ಕೊಂಡಿದ್ರು 2 ಭುಜದ ಮೇಲೆ, ಈ ಕಡೆ ಆ ಕಡೆ. ತುಂಬಾ ಜನ ತುಂಬಾ ತರ ಕಾಮೆಂಟ್ ಮಾಡಿದ್ರು, ಏನಿದು ಈ ತರ ಅವ್ರು ಅಚ್ಚೆ ಹಾಕ್ಸಿದಿರಲ್ಲ, ಮನೆಯವ್ರು ಯಾರು ಇಲ್ವಾ ಅಂತೇಳಿ. ಅದಕ್ಕೆ ಯಾವ್ದಕ್ಕೂ ಅವ್ರು ಕಿವಿ ಕೊಡದೆ ಅವ್ರು ಇದನ್ನ ಏನೇ ಹೇಳಿದ್ರು ಫೇಸ್ ಮಾಡ್ಕೊಂಡು ಅವ್ರು ಇದನ್ನ ಅವ್ರಿಗೆ ತಗೊಂಡ್ ಹೋಗ್ತಾ ಇದ್ರು. ಅದೇನು ಇರ್ಲಿ, ಇವತ್ತೆಲ್ಲ ನಾಳೆ ಸಿಎಂ ಆಗ್ಬೇಕು, ಹಾಗೆ ಆಗ್ತಾರೆ ಅಂತ. ಆದಾಯ ತೆರಿಗೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ತಿಹಾರ್ ಜೈಲಿಗೆ ಹಾಕಿದಾಗ ನಾಗರಾಜ್ ರವರು ಅದೆಷ್ಟೋ ದಿನ ಕಣ್ಣೀರಿಟ್ಟಿದ್ದಾರೆ. ತಮ್ಮ ನಾಯಕ ಸಂಕಷ್ಟಗಳಿಂದ ಹೊರಬರಲೆಂದು ಕಂಡ ದೇವಸ್ಥಾನಗಳಿಗೆ ಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಇಡಿ ಕೇಸಿನಲ್ಲಿ ಜಾಮೀನು ದೊರೆತ ಬಳಿಕ ಬೆಂಗಳೂರಿನಲ್ಲಿದ್ದ ನಾಗರಾಜ್ ಅವರು ಆ ದಿನದ ನೆನಪಿಗಾಗಿ ತನ್ನ 2 ಭುಜಗಳ ಮೇಲೆ ನೆಚ್ಚಿನ ನಾಯಕನ ಹಚ್ಚೆಯನ್ನು ಹಾಕಿಸಿಕೊಂಡಿರುವುದು ಅವರ ಹುಚ್ಚು ಅಭಿಮಾನಕ್ಕೆ ಸಾಕ್ಷಿಯಾಗಿದೆ. ಹಂತ ಹಂತವಾಗಿ ಅವರಿಗೆ ಪಕ್ಷ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಿರ್ವಹಿಸಿದಂತ ರೀತಿ ಮತ್ತೆ ಜವಾಬ್ದಾರಿ, ಅವರಿಗೆ ಪಕ್ಷದ ಮೇಲೆ ಇರುವಂತ ಪ್ರೀತಿ, ಆಮೇಲೆ ಹೈಕಮಾಂಡ್ ಮೇಲೆ ಇರುವಂತ ಗೌರವ, ಇದನ್ನ ನೋಡಿ ನಾನು ಅವರ ಕೆಲಸಕ್ಕೆ ಇದಾಗಿ ನಾನು ಅವರ ಅಭಿಮಾನಿಯಾಗಿದ್ದೀನಿ. ಯಾವಾಗ ಅವರಿಗೆ ಈ ಇಡಿ ಕೇಸಿಂದ ಸಿಲುಕಿಸಿ ಅವರು ಜೈಲಿಗೆ ಹೋಗಂಗೆ ಮಾಡಿದ್ರು ವಿರೋಧ ಪಕ್ಷದವರು, ಆ ಬಿಜೆಪಿಯವರು, ಅವತ್ತಿನ ದಿನ ನಾನು ಬೆಂಗಳೂರಲ್ಲೇ 2 ಕೈಗೂ ಅವರ ಫೋಟೋ ಇರೋದನ್ನ 2 ಭುಜದ ಮೇಲೆ ಹಚ್ಚಾಕ್ಸ್ಕೊಂಡೆ. ಅವರ ಅಭಿಮಾನಿಯಾಗಿ ಅವರ ಶ್ರಮಕ್ಕೆ ನಾನು ಬೆಂಬಲವಾಗಿ ನಿಲ್ಲಬೇಕು ಅಂತ. ಅವರು ದೆಹಲಿಯಲ್ಲಿ ರಿಲೀಸ್ ಆಗಿ ಬಂದಾಗ ನಾನು ಏರ್ಪೋರ್ಟ್ ಅಲ್ಲಿ ಕೂಡ ಇದ್ದೆ. ನಾನು ಅವರ ಅಭಿಮಾನಿಯಾಗಿ ಏರ್ಪೋರ್ಟ್ ಅಲ್ಲಿ ಇದ್ದೆ. ಅಲ್ಲಿಂದ ನಾನು ಯಾವುದೇ ವೆಹಿಕಲ್ ತಗೊಂಡೋಗಿದ್ದರಿಂದ ಮತ್ತೆ ಅಲ್ಲಿಂದ ಸಿಟಿ ಬಸ್ ಅಲ್ಲಿ ಬಂದೆ ನಾನು ವಾಪಸ್ ಎಲ್ಲಿಗೆ, ಅವ್ರ ಮನೆಯವರಿಗೆ, ಕಾಂಗ್ರೆಸ್ ಆಫೀಸ್ವರೆಗೆ. ಅವಾಗಿಂದ ಅವರ ಹುಚ್ಚ ಅಭಿಮಾನಿ ಆಗಿದ್ದೇನೆ. ನಾಗರಾಜ್ ಗುಡ್ಡೆಮನೆಯವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮೊದಲನೆಯದು ತಾನು ಕಟ್ಟಿಕೊಂಡ ಹರಕೆಯಂತೆ ಸಾಗರದ ಶ್ರೀ ಮಠಕ್ಕೆ ಭೇಟಿ ನೀಡುವುದು. ಎರಡನೆಯದು ಡಿಕೆಯವರು ತಮ್ಮ ಮನೆಗೆ ಬರಬೇಕೆಂಬುದು. ಕೊನೆಯದಾಗಿ ಸಾಗರ ಶಾಸಕ ಬೇಲೂರು ಗೋಪಾಲಕೃಷ್ಣರವರಿಗೆ ಸಚಿವ ಸ್ಥಾನ ನೀಡಬೇಕು ಎನ್ನುವುದು ಅವರ ಬೇಡಿಕೆಯಾಗಿದೆ. ಅವರಿಗೆ ನನ್ನಲ್ಲಿ 3 ಮನವಿ ಇದೆ. ದಯವಿಟ್ಟು ಇದು ಅವರಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಆಗಿ ಮಾಡ್ತಾ ಇದ್ದೀನಿ. 3 ಮನವಿ. ಅವರು ನಮ್ಮನೆಗೆ ಮುಖ್ಯಮಂತ್ರಿ ಆಗಿರೋ ಅವಧಿಯಲ್ಲೇ ನಮ್ಮನೆ ಒಂದ್ಸರಿ ಬಂದು ಹೋಗಬೇಕು. ಎರಡನೇದು, ವರದಳ್ಳಿ ಶ್ರೀಧರ ಸ್ವಾಮಿಗಳ ಪಾದಿಕೆಯನ್ನ ಕುಟುಂಬ ಸಮೇತರ ಬಂದು ಪೂಜೆ ಮಾಡಿಕೊಡಬೇಕು. ಮೂರನೇದಾಗಿ ಮುಖ್ಯವಾಗಿ ನಮ್ಮ ಸಾಗರದ ಶಾಸಕರಾದ ಜನಪ್ರಿಯ ಶಾಸಕರಾದಂತಹ ಗೋಪಾಲಕೃಷ್ಣ ಬೇಳೂರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು.